ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು SBI ಕಾರ್ಡ್ ಲಿಮಿಟೆಡ್. ಹೌದು, 744ರಲ್ಲಿದೆ. ಇದರದ್ದು ಒಂದು ಚಾರ್ಟ್ ಮುಖಾಂತರ ನಾಳೆಯ ಟಾರ್ಗೆಟನ್ನು ನೋಡೋಣ. ನೋಡಿ, ಇವತ್ತು ಒಂದು ಫಂಟಾಸ್ಟಿಕ್ ಮೂವ್ ಕೊಟ್ಟಿದೆ. ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಆನ್ ಡೈಲಿ ಚಾರ್ಟ್. ಇದು ಡೈಲಿ ಚಾರ್ಟ್, ಇದು SBI ಕಾರ್ಡ್ದು. ನೋಡಿ, ಇವತ್ತಿನ ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆಲ್ಮೋಸ್ಟ್ 2% ಅಪ್ಸೈಡ್ ಮೂವ್ ಆಗಿದೆ. ಹಾಗೆ ನಾಳೆಗೂ ಕನ್ಸಿಡರ್ ಮಾಡಲಿಕ್ಕೆ ಏನು ಕಾರಣ ನೋಡಿ ಅಂತಂದರೆ, ತುಂಬ ದಿನಗಳಿಂದ ಒಂದು ಕನ್ಸಾಲ್ಟೇಷನ್ ಆಗಿಬಿಟ್ಟು ಇಲ್ಲಿ ಸ್ಪೈಕ್ ಬಂದಿದೆ. ಹೀಗಾಗಿ ಒಂದು ಬ್ಯೂಟಿಫುಲ್ ಚಾರ್ಟ್ ಪ್ಯಾಟರ್ನ್ ಕೂಡ ಫಾರ್ಮ್ ಆಗಿದೆ. ಆಲ್ಮೋಸ್ಟ್ ಈ ಒಂದು ಟಾರ್ಗೆಟ್ ಬಂದಿದೆ. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, 760 ಫಸ್ಟ್ ಟಾರ್ಗೆಟ್ ನಾಳೆಗೆ ಅಂತ ಇಟ್ಕೋಬಹುದು. ಅದನ್ನು ಕ್ರಾಸ್ ಆದ ನಂತರ 770. ಇವೆರಡು ಟಾರ್ಗೆಟನ್ನು ನಾಳೆಗೆ ಕನ್ಸಿಡರ್ ಮಾಡ್ಬೋದು SBI ಕಾರ್ಡ್ನಲ್ಲಿ. ವೀಕ್ಲಿ ಚಾರ್ಟ್ ನೋಡಿ, ವೀಕ್ಲಿ ಚಾರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಓಕೆ, ನೋಡಿ, ವೀಕ್ಲಿ ಚಾರ್ಟ್ ಕೂಡ, ವೀಕ್ಲಿ ಚಾರ್ಟ್ನಲ್ಲಿ ನಮಗೆ ಆಲ್ಮೋಸ್ಟ್ ಟಾರ್ಗೆಟ್ 790, 760. ಓಕೆ, 760, 780ವರೆಗೆ ಬರ್ತಾ ಇದೆ ವೀಕ್ಲಿ ಚಾರ್ಟ್ನಲ್ಲಿ. ಏನಕ್ಕೆ ಅಂದರೆ ಇಲ್ಲಿ ಒಂದು ಟಾಪ್ ರೆಸಿಸ್ಟೆನ್ಸ್ ಇದೆ, ಅದು 780ವರೆಗೆ ಬರ್ತಾ ಇದೆ. ಹೀಗಾಗಿ ವೀಕ್ಲಿ ಬೇಸಿಸ್ನಲ್ಲಿ 780 ಅಂದರೆ ಈ ವಾರದಲ್ಲಿ 780 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಪ್ಯೂರ್ W ಪ್ಯಾಟರ್ನ್ ಫಾರ್ಮ್ ಆಗಿದೆ, ಒಂದು ಬುಲ್ಲಿಶ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಹೀಗಾಗಿ ಇದನ್ನು ಕ್ರಾಸ್ ಆದ ತಕ್ಷಣ 750 ಕ್ರಾಸ್ ಆದ ತಕ್ಷಣನೇ ಇಮಿಡಿಯೇಟ್ ಇಟ್ ರೀಚಸ್ 770, 780 ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಇಂಡ್ ಹೋಟೆಲ್ ಅಥವಾ ಇಂಡಿಯಾ ಹೋಟೆಲ್ ಅಂತಾನೂ ಕರೀತಾರೆ. ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್ ಅಂತಾನೂ ಕರೀತಾರೆ. ಇವತ್ತಿನ ಬೆಲೆ 655 ಇದೆ. ನಾಳೆಯ ಟಾರ್ಗೆಟನ್ನು ಚಾರ್ಟ್ ಮುಖಾಂತರ ನೋಡೋಣ. ನೋಡಿ, ಇಂಡಿಯಾ ಹೋಟೆಲ್ದು ಡೈಲಿ ಚಾರ್ಟ್ ಇದು. ಒಂದು ಇಲ್ಲಿ 668 ರೀಚ್ ಆಗಿತ್ತು. ನಂತರ ಒಂದು 3-4 ದಿನದಿಂದ ಕರೆಕ್ಷನ್ ಆಗಿದೆ. ಹೆಲ್ದಿ ಕರೆಕ್ಷನ್ ಆಗಿಬಿಟ್ಟು ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಅಪ್ ಮೂವ್ಗೆ ರೆಡಿ ಆಗಿದೆ. ಹೀಗಾಗಿ ಇದನ್ನ ಕನ್ಸಿಡರ್ ಮಾಡಿರೋದು. ಫಸ್ಟ್ ಟಾರ್ಗೆಟ್ ಇಲ್ಲಿದೆ ನೋಡಿ, ಎಷ್ಟು ಬರುತ್ತೆ? 668. ಅಗೇನ್ 668 ಇದನ್ನ ಟಾರ್ಗೆಟ್ ಇಟ್ಕೋಬಹುದು. ನಂತರ ಶಾರ್ಟ್ ಟರ್ಮ್ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಮಾಡೋರು 700 ಟಾರ್ಗೆಟ್ವರೆಗೆ ರೀಚ್ ಆಗ್ಬೋದು. ವಿದಿನ್ 8 to 10 ಡೇಸ್ 700 ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇಂಡ್ ಹೋಟೆಲ್ನಲ್ಲಿ ಸ್ಟ್ರಾಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಿಟಾನಿಯಾ ಇಂಡಸ್ಟ್ರೀಸ್. ಹೌದು, ಬ್ರಿಟಾನಿಯಾ 5920ರಲ್ಲಿದೆ. ಇದರ ಟಾರ್ಗೆಟ್ ಅನ್ನ ನೋಡೋಣ. ನೋಡಿ, ಬ್ರಿಟಾನಿಯಾದ್ದು ಡೈಲಿ ಚಾರ್ಟ್ ಇದು. ಒಂದು ಸ್ಟ್ರಾಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇಲ್ಲೂ ಕೂಡ ಬ್ರೇಕ್ಔಟ್ ಆಗಲಿಕ್ಕೆ ರೆಡಿ ಆಗಿದೆ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನೋಡಿ 5980 ಫಸ್ಟ್ ಟಾರ್ಗೆಟು. ಅದರ ನಂತರ 6000 ಅದು ಕ್ರಾಸ್ ಆತಂದ್ರೆ ನೆಕ್ಸ್ಟ್ ಒಂದು 2-3 ದಿನದಲ್ಲಿ 6030 ಈ ಥರ ಒಂದು ಟಾರ್ಗೆಟನ್ನು ಕನ್ಸಿಡರ್ ಮಾಡ್ಬೋದು. ಬ್ರಿಟೇನಿಯಾದಲ್ಲಿ ಸ್ಟ್ರಾಂಗ್ ಒಂದು ಬುಲ್ಲಿಶ್ ನೋಡಿ, 3 ವೈಟ್ ಸೋಲ್ಜರ್ಸ್ ಫಾರ್ಮ್ ಆಗಿವೆ. ಒಂದು ಬುಲ್ಲಿಶ್ ಮಾರುಬಾಜು ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್. ಅಗೇನ್ ಇವತ್ತು ಕೂಡ ಫಂಟಾಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇದು ಎಕ್ಸ್ಟೆನ್ಷನ್ ಆಗೋ ಎಲ್ಲ ಚಾನ್ಸಸ್ ಇದೆ. ಎಕ್ಸ್ಟೆನ್ಷನ್ ಆಯ್ತಂದ್ರೆ 6000 ನಾಳೆ ಕೂಡ ರೀಚ್ ಆದರೂ ಆಗಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಸ್ಟಾಕ್ ಬಂದ್ಬಿಟ್ಟು ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್. ಹೌದು, 2185ರಲ್ಲಿದೆ. ಬ್ರೇಕ್ಔಟ್ ಆಗಲಿಕ್ಕೆ ರೆಡಿ ಆಗಿದೆ. 2200 ನಾಳೆ ಕ್ರಾಸ್ ಆಗೋ ಎಲ್ಲ ಚಾನ್ಸಸ್ ಇದೆ. ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಎಲ್ಲ ಸ್ಟಾಕ್ಗಳನ್ನು ದಯವಿಟ್ಟು ಒಂದು ಎಜುಕೇಷನಲ್ ಪರ್ಪಸ್ ಅಂತ ಆ ಥರ ಕನ್ಸಿಡರ್ ಮಾಡಿ ಹೊರತು ದಯವಿಟ್ಟು ಯಾರು ಕೂಡ ಟ್ರೇಡ್ ಮಾಡೋದಾಗಲಿ ಇನ್ವೆಸ್ಟ್ ಮಾಡೋದಾಗಲಿ ಮಾಡ್ತಾ ಇದ್ದರೆ ದಯವಿಟ್ಟು ಅದಕ್ಕಿಂತ ಮೊದಲು ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಮುಂದುವರಿಯಬಹುದು. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ನಾನು ಮಾಹಿತಿ ನೀಡ್ತಾ ಇದ್ದೇನೆ ಹೊರತು ಯಾರಿಗೂ ಕೂಡ ನಾನು F&O ಟ್ರೇಡ್ ಮಾಡಿ ಅಥವಾ ಇಂಟ್ರಾಡೇ ಟ್ರೇಡ್ ಮಾಡಿ ಅಥವಾ ಬಾಯ್ ಮಾಡಿ, ಸೆಲ್ ಮಾಡಿ, ಇನ್ವೆಸ್ಟ್ ಮಾಡಿ ಅಂತ ಯಾರಿಗೂ ಕೂಡ ನಾನು ಪ್ರಚೋದನೆ ಮಾಡ್ತಾ ಇಲ್ಲ.
ಇದು ಕೇವಲ ಮಾಹಿತಿಗಾಗಿ, ಒಂದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ವಿಡಿಯೋ ಅಂತ ಕನ್ಸಿಡರ್ ಮಾಡಿ. ಮುಂದಿನ ಒಂದು ಹೂಡಿಕೆಗೆ ಆಗಿರ್ಬೋದು, F&O ಟ್ರೇಡಿಗೆ ಆಗಿರ್ಬೋದು, ಬೈ ಆ್ಯಂಡ್ ಸೆಲ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಥರ ಒಂದು ಹೂಡಿಕೆ ಮಾಡ್ತಾ ಇದ್ದರೆ ನೀವು ದಯವಿಟ್ಟು ನಿಮ್ಮ ಆರ್ಥಿಕ ಸಲಹೆಗಾರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಮುಂದುವರಿಯಿರಿ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಮತ್ತೇನೇ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.